श्रीगुरुभ्यो नमः। हरिः ओम्। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अशेषवाग्जाड्यमलापहन्त्री नवं नवं स्पष्टसुवाक्प्रदायिनि ममीह जिह्वाग्रसुरङ्गनर्तकी भवप्रसन्ना वदने च मे श्रीः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। यस्य वाक्कामधेनुर्नः कामितार्थान् प्रयच्छति सेवे तं जययोगीन्द्रं कामबाणच्छिदं सदा। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। सत्याभिघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओम्। ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯದ 5ನೇ ಅಧ್ಯಾಯ. ನಿನ್ನೆ ತಿಳಿದಂತೆ ಶ್ರೀರಾಮಚಂದ್ರ ದೇವರು ಭರತ ತಾನು ಪ್ರಾರ್ಥನೆಯನ್ನು ಮಾಡಿಕೊಂಡಂತೆ 14 ವರ್ಷಗಳ ನಂತರದಲ್ಲಿ ನಾನು ಮತ್ತೆ ಅಯೋಧ್ಯೆಗೆ ಬರ್ತೇನೆ ಅಂತ ರಾಮಚಂದ್ರ ದೇವರದನ್ನು ಹೇಳಿ, ಈ ನನ್ನ ಮಾತಿನೊಳಗೆ ಏನೂ ಸಂಶಯವನ್ನ ಪಡಬೇಡ, ಸತ್ಯವನ್ನೇ ಹೇಳ್ತಾ ಇದ್ದೇನೆ, ನಿಶ್ಚಯವಾಗಿ ಇದನ್ನು ತಿಳಿದುಕೋ ಅಂತ ರಾಮದೇವರು ಭರತನಿಗೆ ಹೇಳ್ತಾರೆ. ಈ ರೀತಿಯಾಗಿ ಹೇಳಿ ಆದ ಮೇಲೆ ಭರತ ಏನು ಮಾಡಿದ, ಆ ರಾಮಚಂದ್ರ ದೇವರ ಮಾತನ್ನ ಕೇಳಿಸಿಕೊಂಡು ಮುಂದೆ ಏನು ಮಾಡಿದ ಅಂತ ಎಂಬುದನ್ನ ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. ಭರತ ತಾನು ಪ್ರತಿಜ್ಞೆಯನ್ನ ಮಾಡ್ತಾನೆ. ಆ ಏನು ಪ್ರತಿಜ್ಞೆ ಮಾಡಿದ ಎಂಬುದನ್ನ ಮುಂದಿನ 8ನೇ ಶ್ಲೋಕದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. 8ನೇ ಶ್ಲೋಕ. ಶ್ರುತ್ವೈತದ್ರಾಮವಾಕ್ಯಂ ಹುತಭುಜಿಪತನೆ ಸಪ್ರತಿಜ್ಞಾಂ ಚ ಕೃತ್ವಾ ರಾಮೋಕ್ತಸ್ಯಾನ್ಯಥಾ ತ್ವೇ ನ ತು ಪುರಮಭಿವೇಕ್ಷೇಹಮಿತ್ಯೇವ ತಾವತ್ ಕೃತ್ವಾನ್ಯಾಂ ಸಪ್ರತಿಜ್ಞಾಂ ಅವಸದಥ ಬಹಿರ್ಗ್ರಾಮಕೆ ನಂದಿನಾಮ್ನಿ ಶ್ರೀಶಸ್ಯೈವಾಸ್ಯ ಕೃತ್ವಾ ಶಿರಸಿ ಪರಮಕಂ ಪೌರಟಂ ಪಾದಪೀಠಂ. ಶ್ರುತ್ವೈತದ್ರಾಮವಾಕ್ಯಂ ಹುತಭುಜಿಪತನೆ ಸಪ್ರತಿಜ್ಞಾಂ ಚ ಕೃತ್ವಾ ರಾಮೋಕ್ತಸ್ಯಾನ್ಯಥಾ ತ್ವೇ ನ ತು ಪುರಮಭಿವೇಕ್ಷೇಹಮಿತ್ಯೇವ ತಾವತ್ ಕೃತ್ವಾನ್ಯಾಂ ಸಪ್ರತಿಜ್ಞಾಂ ಅವಸತತ ಬಹಿರ್ಗ್ರಾಮಕೆ ನಂದಿನಾಮ್ನಿ ಶ್ರೀಶಸ್ಯೈವಾಸ್ಯ ಕೃತ್ವಾ ಶಿರಸಿ ಪರಮಕಂ ಪೌರಟಂ ಪಾದಪೀಠಂ ಎಂಬುದಾಗಿ 8ನೆಯ ಶ್ಲೋಕ. ಪದವಿಭಾಗ. ಶ್ರುತ್ವಾ ಏತತ್ ರಾಮವಾಕ್ಯಂ ಹುತಭುಜಿ ಪತನೆ ಸಹ ಪ್ರತಿಜ್ಞಾಂ ಚ ಕೃತ್ವಾ ರಾಮೋಕ್ತಸ್ಯ ಅನ್ಯಥಾ ತ್ವೇ ನ ತು ಪುರಂ ಅಭಿವೇಕ್ಷೆ ಅಹಂ ಇತಿ ಏವ ತಾವತ್ ಕೃತ್ವಾ ಅನ್ಯಾಂ ಸಹ ಪ್ರತಿಜ್ಞಾಂ ಅವಸತ್ ಅಥ ಬಹಿಃ ಗ್ರಾಮಕೆ
ನಂದಿನಾಂನಿ ಶ್ರೀಶಸ್ಯ ಏವ ಅಸ್ಯ ಕೃತ್ವಾ ಶಿರಸಿ ಪರಮಕಂ ಪೌರಟಂ ಪಾದಪೀಠಂ ಎಂಬುದಾಗಿ ಪದವಿಭಾಗ. ಏನ್ ಮಾಡಿದ ಕೇಳಿ ಅಂತ ಹೇಳ್ತಾರೆ. ಸಹ ಭರತಃ, ಸಹ ಅಂತ ಶಬ್ದ ಇದೆ ಮೊದಲನೇ ಪಾದದಲ್ಲಿ. ಶ್ರುತ್ವೈತದ್ರಾಮವಾಕ್ಯಂ ಹುತಭುಜಿ ಪತನೆ ಸಪ್ರತಿಜ್ಞಾಂ, ಸಹ ಅಂತ ಇದೆ ಅಲ್ಲಿ. ಸಹ ಅಂದ್ರೆ ಭರತ ಅಂತ ಅರ್ಥ. ಸಹ ಆ ಭರತನು ಏತದ್ರಾಮವಾಕ್ಯಂ ಶ್ರುತ್ವಾ, ಈ ಹಿಂದೆ ಹೇಳಿದಂತಹ ಆ ರಾಮಚಂದ್ರ ದೇವರೇನು ಭರತನ ಹೇಳಿದರು. ಪೂರ್ವೋಕ್ತಂ ರಾಮವಾಕ್ಯಂ ಅಂತ ಅರ್ಥ. ಏತದ್ರಾಮವಾಕ್ಯಂ ಅಂದ್ರೆ ಹಿಂದೆ ಹೇಳಿದಂತೆ 14 ವರ್ಷ ಆದ ಮೇಲೆ ನಾನು ಬರ್ತೇನೆ ಅಂತ ಇನ್ನು ರಾಮದೇವರು ಹೇಳಿದರಲ್ಲ. ಏತದ್ರಾಮವಾಕ್ಯಂ ಶ್ರುತ್ವ, ಅಂತಹ ರಾಮಚಂದ್ರ ದೇವರ ಮಾತನ್ನ ಕೇಳಿಸಿಕೊಂಡು ಆ ಭರತ ತಾನು ಪ್ರತಿಜ್ಞೆಯನ್ನು ಮಾಡ್ತಾನೆ. ಶ್ರುತ್ವ ರಾಮೋಕ್ತಸ್ಯ ಅನ್ಯಥಾತ್ವೇ, ಎರಡನೇ ಪಾದದಲ್ಲಿದೆ. ರಾಮೋಕ್ತಸ್ಯ ಅನ್ಯಥಾತ್ವೇ ವೈಪರೀತ್ಯೇ ಸತಿ ಅಂತ ಅರ್ಥ. ರಾಮೋಕ್ತಸ್ಯ ಅನ್ಯಥಾತ್ವೇ, ರಾಮಚಂದ್ರ ದೇವರು ಹೇಳಿದ್ರೊಳಗೆ ಅನ್ಯಥಾ ಆಯಿತು ಅಂದ್ರೆ ವಿಪರೀತವಾಗಿ ಏನಾದರೂ ಆಯಿತು. 14 ವರ್ಷ ಮುಗಿದ ಮೇಲೆ ಬರ್ತೇನೆ ಅಂತ ಹೇಳಿದ್ದಾರೆ. ಇದರಲ್ಲಿ ಸ್ವಲ್ಪ ತಡ ಆಯಿತು ಅಂತಂದ್ರೆ, ವಿಪರೀತವಾಯಿತು ಅಂತಂದ್ರೆ ಅನ್ಯಥಾತ್ವೇ ಹುತಭುಜಿ ಪತನೆ ಪ್ರತಿಜ್ಞಾಂ ಕೃತ್ವ, ಅದರೊಳಗೆ ಏನಾದರೂ 14 ವರ್ಷ ಮೀರಿ ಇನ್ನೂ ಲೇಟಾಗಿ ಬಂದ ಅಂತಂದ್ರೆ, ಬರೋದು ಅಂತಾಯ್ತು ಅಂದ್ರೆ, ಆಗ ನಾನು ಹುತಭುಜಿ ಪತನೆ, ಹುತಭುಕ್ ಅಂದ್ರೆ ಅಗ್ನಿ, ಅಗ್ನಿಯಲ್ಲಿ ವನ್ಹಿಯಲ್ಲಿ ಪತನೆ ಪ್ರವೇಶ ವಿಷಯ, ಅದರೊಳಗೆ ನಾನು ಬೀಳ್ತೇನೆ, ಅಗ್ನಿ ಪ್ರವೇಶವನ್ನ ಮಾಡ್ತೇನೆ ಅಂತ ಪ್ರತಿಜ್ಞಾಂ ಕೃತ್ವ, ಪ್ರತಿಜ್ಞೆಯನ್ನು ಮಾಡಿದ ಭರತ. ಏನಾದ್ರು 14 ವರ್ಷ ಮೀರಿ ಬರಲಿಲ್ಲ, 14 ವರ್ಷ ಆದ ಮೇಲೂ ಬರಲಿಲ್ಲ ಅಂದ್ರೆ ನಾನು ಅಗ್ನಿ ಪ್ರವೇಶವನ್ನು ಮಾಡ್ತೇನೆ ಅಂತ ಪ್ರತಿಜ್ಞೆಯನ್ನು ಮಾಡಿದ ಅಲ್ಲಿ. ಇದು ಮೊದಲನೆಯ ಪ್ರತಿಜ್ಞೆ. ಇದು ಭರತ ಮಾಡಿದಂತಹ ಆ ಚಿತ್ರಕೂಟ ಪರ್ವತದಲ್ಲಿ ರಾಮಚಂದ್ರ ದೇವರ ಮುಂದೆ ಮಾಡಿದಂತಹ ಮೊದಲನೇ ಪ್ರತಿಜ್ಞೆ ಇದು. ಎರಡನೇ ಪ್ರತಿಜ್ಞೆಯನ್ನು ಹೇಳ್ತಾರೆ. ಇನ್ನೊಂದು ಪ್ರತಿಜ್ಞೆಯನ್ನು ಮಾಡ್ತಾನೆ. ನತು ಪುರಂ ಅಭಿವೇಕ್ಷೇಹ ಮಿತ್ತೇವ ತಾವತ್ ಅಂತ ಅಲ್ಲಿ ಯಾವತ್ ತಾವತ್ ಶಬ್ದ ಇದೆ. ಯಾವತ್ ಅಂತ ಶಬ್ದವನ್ನ ಇಟ್ಕೊಳ್ಬೇಕು ನಾವು. ಯಾವತ್ ರಾಮಸ್ಯ ಆಗಮನಂ, ಎಲ್ಲಿಯವರೆಗೆ ರಾಮಚಂದ್ರ ದೇವರು, ಯಾವಾಗ ರಾಮಚಂದ್ರ ದೇವರು ಅಯೋಧ್ಯೆಗೆ ಬರ್ತಾರೋ ಅಲ್ಲಿಯವರೆಗೆ, ಯಾವಾಗ ಬರ್ತಾರಲ್ಲ ಬರದೇ ಇರುವವರೆಗೆ, ಬರುವವರೆಗೆ ಅಂತ ಅರ್ಥ. 14 ವರ್ಷ ಆದ್ಮೇಲೆ ಬರ್ತಾರೆ. ಈಗ 14 ವರ್ಷದವರೆಗೆ ಅಂತ ಅರ್ಥ. ಯಾವತ್ ರಾಮಸ್ಯ ಆಗಮನಂ, ಯಾವಾಗ ರಾಮಚಂದ್ರ ದೇವರ ಆಗಮನವಾಗ್ತದೋ, ತಾವತ್, ತಾವತ್ ಶಬ್ದ ಇದೆ ಶ್ಲೋಕದಲ್ಲಿ, ತಾವತ್ ಅಲ್ಲಿಯವರೆಗೆ. ಪುರಂ ಅಹಂ ನ ಪುರಂ ಅಭಿವೇಕ್ಷೆ, ಅಹಂ ಪುರಂ ನ ಅಭಿವೇಕ್ಷೆ. ಆ ಭರತ ಪ್ರತಿಜ್ಞೆ ಮಾಡ್ತಾ ಇದ್ದಾನೆ. ಪುರಂ ಅಂದ್ರೆ ಅಯೋಧ್ಯಾಪುರವನ್ನ, ಅಯೋಧ್ಯ ಪಟ್ಟಣವನ್ನ ಸರ್ವಥ ನ ಅಭಿವೇಕ್ಷೆ, ಸರ್ವಥ ಅಯೋಧ್ಯೆಯನ್ನ ಪ್ರವೇಶ ಮಾಡೋದಿಲ್ಲ. ಅಯೋಧ್ಯೆ ನೋಡಿ, ಒಂದ್ರೊಳಗೆ ಪ್ರವೇಶ ಮಾಡ್ತೇನೆ, ಅಲ್ಲಿಯವರೆಗೆ ಮೀರ್ತು ಅಂದ್ರೆ ಅಗ್ನಿಯಲ್ಲಿ ಪ್ರವೇಶ ಮಾಡ್ತೇನೆ. ಮೀರುವವರೆಗೆ ಏನು 14 ವರ್ಷ ಇದೆ, ಅಲ್ಲಿಯವರೆಗೆ ಪಟ್ಟಣವನ್ನ, ಅಯೋಧ್ಯ ಪಟ್ಟಣವನ್ನ ಪ್ರವೇಶ ಮಾಡೋದಿಲ್ಲ ನಾನು. ಪುರಂ ನ ಅಭಿವೇಕ್ಷೆ ಇತಿ ಏವಂ ಅನ್ಯಾಂ ಪ್ರತಿಜ್ಞಾಂ ಕೃತ್ವ, ಈ ರೀತಿಯಾಗಿ ಎರಡನೆಯ ಪ್ರತಿಜ್ಞೆಯನ್ನ ಮಾಡಿ. ಇವು ಪ್ರಧಾನವಾದಂತಹ ಪ್ರತಿಜ್ಞೆಗಳು. ಹಾಗಾದ್ರೆ ಎರಡೇ ಪ್ರತಿಜ್ಞೆ ಮಾಡಿದ್ದ ಅಂತಂದ್ರೆ ಎರಡೇ ಪ್ರತಿಜ್ಞೆ ಅಲ್ಲ, ಪ್ರಧಾನವಾದಂತಹ 2 ಪ್ರತಿಜ್ಞೆಗಳು. ತಡ ಆಯಿತು ಅಂದ್ರೆ ಅಲ್ಲಿಯವರೆಗೆ ಪಟ್ಟಣವನ್ನು ಪ್ರವೇಶ ಮಾಡೋದಿಲ್ಲ, ತಡ ಆಯಿತು ಅಂದ್ರೆ ಅಗ್ನಿ ಪ್ರವೇಶ ಮಾಡ್ತೇನೆ. ಹೀಗೆ 2 ಪ್ರಧಾನ ಪ್ರತಿಜ್ಞೆಯನ್ನು ಮಾಡಿದ್ದು. ಇನ್ನು ಬೇಕಾದಷ್ಟು ಪ್ರತಿಜ್ಞೆಯನ್ನು ಮಾಡ್ತಾನೆ. ಅದೇನು ಅಂತ ಹೇಳ್ತಾರೆ, ಟಿಪ್ಪಣಿಕಾರ ತಿಳಿಸಿಕೊಡ್ತಾರೆ. ಕಥಂ ಭೂತಾಂ ಅನ್ಯಾಂ ಪ್ರತಿಜ್ಞಾಂ ಸಪ್ರತಿಜ್ಞಾಂ ಅಧಶಯನಂ ಬ್ರಹ್ಮಚರ್ಯಾದಿ ಪ್ರತಿಜ್ಞಾಂತರ ಸಹಿತಾಂ. ಹಾಸಿಗೆಯಲ್ಲಿ ಅಂದ್ರೆ
ಮಂಚದ ಮೇಲೆ ಮಲಗಿಕೊಳ್ಳೋದಿಲ್ಲ, ನೆಲದ ಮೇಲೆ ಮಲಗಿಕೊಳ್ಳುತ್ತೇನೆ. ಅಧಶಯನಂ ಮತ್ತು ಬ್ರಹ್ಮಚರ್ಯದಿಂದ ಇರ್ತೇನೆ ಅಂತ ಇಲ್ಲಿ ಎರಡು ವಿಚಾರಗಳನ್ನು ತಿಳಿಸಿಕೊಟ್ಟದ್ದು. ಅಧಶಯನಂ ಬ್ರಹ್ಮಚರ್ಯಾದಿ ಪ್ರತಿಜ್ಞಾಂತರ ಸಹಿತಾಂ. ಬ್ರಹ್ಮಚರ್ಯಾದಿ ಅಂತ ಟಿಪ್ಪಣಿಕಾರ ಆದಿ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಅಂದರೆ ಮತ್ತೊಂದು ಪುಸ್ತಕಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಆದಿ ಶಬ್ದದಿಂದ ಏಕಭೋಜನ, ಹೀಗೆ ಅನೇಕ ರೀತಿಯಾದಂತಹ ಉಪವಾಸಾದಿ ವ್ರತಗಳನ್ನು, ಹೀಗೆ ಅನೇಕ ರೀತಿಯಾದಂಥವುಗಳನ್ನು ಮಾಡ್ತೇನೆ. ಒಪ್ಪತ್ತು ಊಟ ಮಾಡ್ತೇನೆ ರಾಮ ಬರುವವರೆಗೂ ಕೂಡ, ಮತ್ತು ತೆಳಗೆ ಮಲಗಿಕೊಳ್ಳುತ್ತೇನೆ, ಬ್ರಹ್ಮಚರ್ಯದಿಂದ ಇರ್ತೇನೆ ಅಂತ ಹೀಗೆ ಅನೇಕ ಪ್ರತಿಜ್ಞೆಗಳನ್ನು ಕೂಡ ಅಲ್ಲಿ ಮಾಡಿದ್ದು. ಅದಕ್ಕೆ ಎರಡನೇ ಅನ್ಯಾಂ ಪ್ರತಿಜ್ಞಾಂ ಕೃತ್ವ ಅಂತ ಹೀಗೆ ಮಾಡಿಕೊಂಡಾಗ ಎರಡು ಪ್ರತಿಜ್ಞೆ ಪ್ರಧಾನ ಅಂತ ಗೊತ್ತಾಗ್ತದೆ. ಅದಕ್ಕೆ ಪದಚ್ಛೇದವನ್ನ ಮತ್ತೊಂದು ರೀತಿಯಿಂದ ಮಾಡಿಕೊಳ್ಬಹುದು ಅಂತ ಟಿಪ್ಪಣಿಕಾರ ತಿಳಿಸಿಕೊಡ್ತಾರೆ. ಇಲ್ಲಿ ಮೂರನೇ ಪಾದದಲ್ಲಿ ಕೃತ್ವಾನ್ಯಾಂ ಸ ಪ್ರತಿಜ್ಞಾಂ ಅಂತ ಇದೆ. ಸಹ ಪ್ರತಿಜ್ಞಾವನ್ನು ಮಾಡಿಕೊಂಡಾಗ ಭರತ ಪ್ರತಿಜ್ಞೆಯನ್ನ ಮಾಡಿ ಅಂತ ಅರ್ಥ. ಸಪ್ರತಿಜ್ಞಾ ಒಂದೇ ಶಬ್ದ ಅಂತ ಇಟ್ಕೊಂಡ್ರೆ ಅಂದ್ರೆ ಪ್ರತಿಜ್ಞಾ ಸಹಿತವಾದದ್ದು. ಏನ್ ಪ್ರತಿಜ್ಞಾ ಸಹಿತವಾದದ್ದು ಅಂದ್ರೆ ಮತ್ತೊಂದರಿಂದ ಸಹಿತವಾದ ಪ್ರತಿಜ್ಞೆ ಅಂತ ಅರ್ಥ. ಮತ್ತೊಂದರಿಂದ ಯಾವ್ದು ಮತ್ತೊಂದು ಅಂದ್ರೆ ಇದೆ ಅಧಶಯನ ಬ್ರಹ್ಮಚರ್ಯಾದಿ ಪ್ರತಿಜ್ಞಾಂತರ ಸಹಿತವಾದದ್ದು. ಅಂತಹ ಇವುಗಳಿಂದ ಸಹಿತವಾದ ಪ್ರತಿಜ್ಞೆ ಯಾವುದು? ಅಯೋಧ್ಯ ಪಟ್ಟಣವನ್ನು ಪ್ರವೇಶ ಮಾಡಂಗಿಲ್ಲ ಎಂಬುವಂತಹ ಪ್ರತಿಜ್ಞೆಯನ್ನ ಮಾಡಿ ಅಂತ ಅರ್ಥ. ಮಾಡಿ ಅಥ ಆ ಪ್ರತಿಜ್ಞೆಯನ್ನ ಮಾಡಿ, ಎರಡು ಪ್ರತಿಜ್ಞೆಗಳನ್ನು ಮಾಡಿ, ಅಥ ಅನಂತರ ಆ ಪ್ರತಿಜ್ಞೆಯನ್ನ ಮಾಡಿದ ಅನಂತರದಲ್ಲಿ ಭರತ ತಾನು ಏನ್ ಮಾಡಿದ ಅಂದ್ರೆ ಶ್ರೀಶಸ್ಯ ಅಸ್ಯ ಶ್ರೀಶ ಲಕ್ಷ್ಮೀಪತಿಯಾದಂತಹ ಅಸ್ಯ ರಾಮದೇವರ ಅಂತ ಅರ್ಥ, ರಾಮಚಂದ್ರ ದೇವರ ಪರಮಕಂ ಪೌರಟಂ ಪಾದಪೀಠಂ. ಪರಮಕಂ ಅಂದ್ರೆ ಬಹಳ ಉತ್ತಮವಾದಂತಹ ಪೌರಟಂ ಪಾದಪೀಠಂ. ಪೌರಟ ಅಂದ್ರೆ ಸೌವರ್ಣಂ ಪಾದಪೀಠಂ, ಬಂಗಾರಮಯವಾದಂತಹ ಒಂದು ಎರಡು ಭಗವಂತನ ಪಾದುಕೆಗಳು. ಸೌವರ್ಣಂ ಪೌರಟಂ ಪಾದಪೀಠಂ, ಆ ರಾಮಚಂದ್ರ ದೇವರ ಶ್ರೇಷ್ಠವಾದಂತಹ ಬಂಗಾರದ ಆ ಪಾದುಕೆಗಳನ್ನ, ಎರಡು ಪಾದುಕೆಗಳನ್ನ ಶಿರಸಿ ಕೃತ್ವ ತನ್ನ ತಲೆಯ ಮೇಲೆ ಇಟ್ಟುಕೊಂಡು ತಾನು ಹೊರಟ. ಹೋಗಿ ಎಲ್ಲಿ ಹೋದ ಅಂತಂದ್ರೆ ಬಹಿಹಿ ಮೇಲಿನ ಪಾದದಲ್ಲಿದೆ, ಬಹಿರ್ಗ್ರಾಮಕ್ಕೆ ನಂದಿನಾಮ್ನಿ. ಆ ಶಿರಸಾಧಾರಣೆ ಮಾಡಿಕೊಂಡು ಭಗವಂತನ ಪಾದಕೆಗಳನ್ನ ಬಹಿಹಿ, ಅಯೋಧ್ಯ ಪಟ್ಟಣದ ಬಹಿಹಿ ಅಂತ ಅರ್ಥ. ಅಯೋಧ್ಯ ಪಟ್ಟಣದ ಹೊರಭಾಗದಲ್ಲಿರುವಂತಹ ನಂದಿನಾಮ್ನಿ ಗ್ರಾಮಕ್ಕೆ, ನಂದಿಗ್ರಾಮ ಅಂತ ಒಂದು ಗ್ರಾಮ. ಎಂತಹದ್ದು ಅಂತ ತಿಳಿಸ್ತಾರೆ. ಆಭಿರಾದಿ ನೀಚ ಜನ ಸೇವಿತ ಕುತ್ಸಿತ ಗ್ರಾಮೇ, ಬಹಳ ಒಂದು ಕುತ್ಸಿತವಾದಂತಹ ಹೊಲಸಾದಂತಹ ಚಿಕ್ಕದಾದಂತಹ ಒಂದು ಗ್ರಾಮ ಅದು. ಅಂತಹ ಗ್ರಾಮದಲ್ಲಿ ನಂದಿಗ್ರಾಮ ಅಂತ, ಆ ನಂದಿಗ್ರಾಮದಲ್ಲಿ ಅವಸತ್ ವಾಸ ಮಾಡಿದ. ಹೇಗೆ ವಾಸ ಮಾಡಿದ್ದು? ಆ ವ್ರತಗಳನ್ನ, ಅಯೋಧ್ಯ ಪಟ್ಟಣವನ್ನು ಪ್ರವೇಶ ಮಾಡದೆ, 14 ವರ್ಷದವರೆಗೆ ಪ್ರವೇಶ ಮಾಡದೇನೆ ರಾಮಚಂದ್ರ ದೇವ ಬರುವವರೆಗೂ ಕೂಡ, ಮತ್ತು ಅಧಶಯನವನ್ನ ಅಂದ್ರೆ ನೆಲದ ಮೇಲೆ ಮಲಗಿಕೊಳ್ಳುವುದು, ಬ್ರಹ್ಮಚರ್ಯದಿಂದ ಇರೋದು, ಏಕಭೋಜನ ಮಾಡೋದು, ಹೀಗೆ ಅನೇಕ ವ್ರತಗಳಿಂದ ಕೂಡಿದವನಾಗಿ ಆ ನಂದಿಗ್ರಾಮದಲ್ಲಿ ಆ ಭರತ ಅವಸತ್ ವಾಸ ಮಾಡಿದನು. ಅಂದ್ರೆ ಈ ರೀತಿಯಾಗಿ ಭರತ ಹೀಗ್ಯಾಕೆ ಮಾಡಬೇಕಾಗಿತ್ತು ಅಂತಂದ್ರೆ ರಾಮಚಂದ್ರ ದೇವರ ಮೇಲೆ ಅಷ್ಟು ಭಕ್ತಿ ಇದೆ ಅವನಿಗೆ, ಭರತನಿಗೆ. ಹೀಗಾಗಿ ಆ ಭಕ್ತಿಯನ್ನ ಆ ರೀತಿಯಾಗಿ ಅಭಿವ್ಯಕ್ತವನ್ನ ಮಾಡ್ತಾನೆ. ಹೀಗಾಗಿ ಬರುವವರೆಗೂ ಕೂಡ ನಾನು ಯಾವುದೇ ರೀತಿಯಾದಂತಹ ಸುಖವನ್ನ ಅನುಭವಿಸೋದಿಲ್ಲ, ನಿನಗೆ ಸೇರಬೇಕಾದಂತಹ ಒಂದು ರಾಜ್ಯವನ್ನು ಕೂಡ ನಾನು, ಸಿಂಹಾಸನವನ್ನು ಕೂಡ ನಾನು ಇರೋದಿಲ್ಲ, ಪಟ್ಟಾಭಿಷೇಕ ಮಾಡಿಸಿಕೊಳ್ಳುವುದಿಲ್ಲ, ನೀನೇ ಅದನ್ನ ಎಲ್ಲವನ್ನು ಕೂಡ ಮಾಡಬೇಕು ಅನ್ನುವಂತಹ ದೃಷ್ಟಿಯಿಂದ ಆ ಭರತ ಭಕ್ತಿಯಿಂದ ಅಯೋಧ್ಯೆಯನ್ನ ಪ್ರವೇಶ ಮಾಡದೇನೆ ಆ ನಂದಿಗ್ರಾಮದಲ್ಲಿ ಅನೇಕ ವ್ರತಗಳನ್ನ ಮಾಡ್ತಾ, ನಿಯಮಗಳನ್ನ ಪಾಲನೆ ಮಾಡ್ತಾ ಇಲ್ಲಿ ವಾಸ ಮಾಡಿದ ಅಂತ ಇಷ್ಟು ಕಥಾಭಾಗವನ್ನ ತಿಳಿಸಿ
ಮುಂದೆ ಅಂದರೆ ಈ ಭರತ ಆ ಚಿತ್ರಕೂಟದಿಂದ ಈ ಕಡೆ ಎಲ್ಲರಿಂದ ಸೇರಿ ಬಂದದ್ದು ಈ ಕಡೆ, ಈ ರೀತಿಯಾಗಿ ಆಚಾರ್ಯ ಹೊರಟದ್ದು, ವಾಸ ಮಾಡಿದ ಅಂತ ಹೇಳಿದ್ದು. ಮುಂದೆ ಏನಾಯಿತು ಅಂತ ಮುಂದಿನ ವಿಚಾರವನ್ನ ಮುಂದಿನ ಶ್ಲೋಕದಲ್ಲಿ, 9ನೇ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. ಆಚಾರ್ಯ 9ನೆಯ ಹೇಳಿ. ಭರತ್ ಭರತ ಭರತ ಹ, ಯಾರ ಅವತಾರ? ಇಷ್ಟೆಲ್ಲ ಮಾಡ್ತಾ ಇದಾರಲ್ಲ. ಇವಾಗ ನಮ್ ಲಕ್ಷ್ಮಣನ ಶೇಷ ದೇವ್ರು ಅಂತ ಹೇಳ್ಬಿಡ್ತಾರೆ, ಆಗೋಯ್ತು ಅಷ್ಟೇನೆ. ಹಿಂದೆ ಇವ್ರು ಬಂದಿದೆ ಯಾರ ಅಲ್ಲ, ಅವತಾರ? ಹಿಂದೆ ತಿಳಿಸಿಕೊಟ್ಟಿದ್ದಾರೆ. ನಾನು 4ನೆಯ ಆ ಪಾಠ ನಾನು ಆ ಪಾಠಕ್ಕೆ ಒಂದು ಬರ್ಲಿಲ್ಲ ನಿಮಿಷ. ಅಂತ ಕಾಣುತ್ತೆ, ಹಂಗಾಗಿ ಇಷ್ಟು ಮಿಸ್ ಆಗ್ಬಿಟ್ಟಿದ್ದೀನಿ ಅದಕ್ಕೆ. ಇಲ್ಲಿ 3ನೇ ಅಧ್ಯಾಯದಲ್ಲಿ ತಿಳಿಸಿದ್ದಾರೆ ನೋಡಿ, 79ನೆಯ ಶ್ಲೋಕ. ತಾವೇವ ಜಾತೋ ಭರತಶ್ಚ ನಾಮ್ನಾ ಶತ್ರುಘ್ನ ಇತ್ಯೇಶ್ಚ ರಾಮತೋನು ಪೂರ್ವಂ ಸುಮಿತ್ರಾತನಯಶ್ಚ ಶೇಷಃ ಸಲಕ್ಷ್ಮಣೋ ನಾಮ ರಘೂತ್ತಮಾದನು. ಅಲ್ಲಿ ಮೂವತ್ತು. ಇದೆ, ಒಂದು ನಿಮಿಷ. ಹಾ, ತಾವೇವ ಪ್ರದ್ಯುಮ್ನ ಅನಿರುದ್ಧಾವೇವ. ನೋಡ್ರಿ, ತಾವೇವ ಜಾತೌ ಭರತಶ್ಚ ನಾಮ್ನ ಅಂತ ಇದೆ ಹಿಂದೆ. ಆ, ಇದನ್ನು ಹೇಳುವಾಗ ಅನಿರುದ್ಧ, ಪ್ರದ್ಯುಮ್ನ ಮತ್ತು ಅನಿರುದ್ಧ ಇವರು ಬ್ರಹ್ಮದೇವರಿಂದ ಹುಟ್ಟಿದ್ದು ಅಂತ ಹೇಳಿ, ಆ ಪ್ರದ್ಯುಮ್ನ ಮತ್ತು ಅನಿರುದ್ಧರೇ ಮತ್ತೆ ರಾಮದೇವರ ಒಂದು ಭಗವಂತನ ಸೇವೆಯನ್ನು ಮಾಡಬೇಕು ಅನ್ನುವ ದೃಷ್ಟಿಯಿಂದ ಇಲ್ಲಿ ಅವತಾರವನ್ನ ಮಾಡಿದ್ದು ಅಂತ. ಹೀಗಾಗಿ ಸರಿ ಆಯ್ತು, ಕ್ರಮವಾಗಿ ಸರಿ. ಭರತ ಅಂದ್ರೆ ಪ್ರದ್ಯುಮ್ನ, ಪ್ರದ್ಯುಮ್ನ, ಆಮೇಲೆ ಸರಿ. ಭರತ ಶತ್ರುಘ್ನರು. ಹೀಗಾಗಿ ಅನಿರುದ್ಧ ಭರತ ಶತ್ರುಘ್ನ. ಪ್ರದ್ಯುಮ್ನ ಅಂದ್ರೆ ಭರತ, ಅನಿರುದ್ಧ ಅಂದ್ರೆ ಶತ್ರುಘ್ನ ಅಂತ ಅರ್ಥ. ಪ್ರದ್ಯುಮ್ನನ ಸರಿ ಅವತಾರ. ಆಯ್ತು, ಹ. ಸರಿ ಆಯ್ತು, ಸರಿ ಆಯ್ತು. ಹೀಗಾಗಿ ಅಷ್ಟು ರಾಮಚಂದ್ರ ದೇವರ ಮೇಲೆ ಭಕ್ತಿಯನ್ನ ಮಾಡಿದ್ದು. ಲಕ್ಷ್ಮಣನೂ ಕೂಡ ಶೇಷದೇವರ ಅವತಾರನೆ. ಹೀಗಾಗಿ ಇನ್ನೂ ರಾಮದೇವರ ಮೇಲೆ ಭಕ್ತಿ ಇದ್ದದ್ದು, ಅದಕ್ಕಾಗಿಯೇ ರಾಮದೇವರ ಜೊತೆ ವನವಾಸಕ್ಕೆ ಹೋಗಿದ್ದು. ಹೀಗೆ ಆ ವಿಚಾರವನ್ನ ತಿಳಿಸ್ತಾರೆ. ಇಷ್ಟು ಆ ರಾಮಚಂದ್ರ ದೇವರ ಒಂದು ಪಾದುಕೆಗಳನ್ನ ತೆಗೆದುಕೊಂಡು ಬಂದು ನಂದಿಗ್ರಾಮದಲ್ಲಿ ವಾಸ ಮಾಡಿದ ಅಂತ ತಿಳಿಸಿಕೊಟ್ರು. ಮುಂದೆ ಏನಾಯಿತು ಅಂತ ಮುಂದಿನ ಶ್ಲೋಕ, 9ನೆಯ ಶ್ಲೋಕ. ಸಮಸ್ತ ಪೌರಾನುಗತೇನುಜೇ ಗತೆ ಸಚಿತ್ರಕೂಟೇ ಭಗವಾನುವಾಸಃ ಅಥ ಜಗಾಮೀಂದ್ರ ಸುತೋಪಿ ವಾಯಸೋ ಮಹಾಸುರೇಣಾತ್ಮಗತೇನ ಚೋದಿತಃ. ಸಮಸ್ತ ಪೌರಾನುಗತೇನುಜೇ ಗತೆ ಸಚಿತ್ರಕೂಟೇ ಭಗವಾನುವಾಸಃ ಅಥ ಜಗಾಮೀಂದ್ರ ಸುತೋಪಿ ವಾಯಸೋ ಮಹಾಸುರೇಣಾತ್ಮಗತೇನ ಚೋದಿತಃ ಎಂಬುದಾಗಿ 9ನೆಯ ಶ್ಲೋಕ, ಪದವಿಭಾಗ. ಸಮಸ್ತ ಪೌರಾನುಗತೆ, ಅನುಜೆ, ಗತೆ, ಸಹ ಚಿತ್ರಕೂಟೆ ಭಗವಾನ್ ಉವಾಸ ಹ ಅಥ ಆಜಗಾಮ ಇಂದ್ರಸುತಃ ಅಪಿ ವಾಯಸಃ ಮಹಾಸುರೇಣ ಆತ್ಮಗತೇನ ಚೋದಿತಃ ಎಂಬುದಾಗಿ ಪದವಿಭಾಗ. ನೋಡಿ, ಸಮಸ್ತ ಪೌರಾನುಗತೆ
ಅನುಜೇ ಗತೆ. ಹಿಂದಿನ ಶ್ಲೋಕದಲ್ಲಿ ಭರತ ತಾನು ಪಾದಕಿಗಳನ್ನ ತೆಗೆದುಕೊಂಡು ಹೋಗಿ ಗ್ರಾಮದಲ್ಲಿ ವಾಸ ಮಾಡಿದ ಅಂತ ಹೇಳಿದ್ದು. ಅಂದ್ರೆ ಅಲ್ಲಿಂದ ಚಿತ್ರಕೂಟದಿಂದ ಹೊರಟರು ಅಂತ ಅರ್ಥ. ಹೊರಟು ಹೋಗಿ ಅಲ್ಲಿದ್ದಾರೆ ಅಂದ್ರೆ ಹೊರಟು ಹೋಗಿದ್ದಾರೆ ಅಂತ ಅರ್ಥ. ಅದನ್ನ ಹೇಳ್ತಾರೆ, ಸಮಸ್ತ ಪೌರಾನುಗತೆ ಅನುಜೇ ಗತೆ ಸಮಸ್ತ ಪೌರೈಹಿ ಅಯೋಧ್ಯಾ ವಾಸಿಭಿಹಿ ಅನುಗತೆ ಯುಕ್ತೆ ಅನುಜೇ ಭರತೆ. ಅಯೋಧ್ಯಾ ಪಟ್ಟಣದ ಅನೇಕ ಜನರು ಕೂಡ ಈ ಭರತನ ಜೊತೆಗೆ ಬಂದದ್ದು. ಶತ್ರುಘ್ನನು ಬಂದದ್ದು, ಭರತನು ಬಂದದ್ದು, ಅನೇಕ ಋಷಿಮುನಿಗಳು, ತಾಯಂದಿರು ಬಂದದ್ದು. ಹೀಗೆ ಸಮಸ್ತ ಪೌರೈಹಿ ಅಯೋಧ್ಯಾವಾಸಿಭಿಹಿ, ಎಲ್ಲ ಅಯೋಧ್ಯ ಪಟ್ಟಣದಲ್ಲಿರತಕ್ಕಂಥ ವಾಸ ಮಾಡುವಂಥ ಎಲ್ಲರ ಜೊತೆಗೆ ಅನುಗತನಾಗಿ ಸೇರಿಕೊಂಡವನಾಗಿ ಅನುಜೆ, ಆ ರಾಮಚಂದ್ರ ದೇವರ ಅನುಜನಾದಂತಹ ತಮ್ಮನಾದಂತಹ ಭರತ ಗತೆ ಸತಿ ಅಂತರ್ಥ. ಹೋಗಲು ಅಂದ್ರೆ ಹೋದಾದ ಮೇಲೆ ಅಂತರ್ಥ. ಹೋದಾದ ಮೇಲೆ ಭಗವಾನ್ ಸಹ ಷಡ್ಗುಣೇಶ್ವರ ಸಂಪನ್ನನಾದಂತಹ ಆ ರಾಮಚಂದ್ರ ದೇವರು ಚಿತ್ರಕೂಟೆ ಉವಾಸಃ, ಚಿತ್ರಕೂಟ ಪರ್ವತದಲ್ಲಿ ಮತ್ತೆ ಅಲ್ಲಿ ವಾಸ ಮಾಡಿದರು. ಸುಖವಾಗಿ ವಾಸವನ್ನ ಮಾಡ್ತಾ ಇದ್ದಾರೆ. ಅಥ, ಈ ರೀತಿಯಾಗಿ ರಾಮಚಂದ್ರ ದೇವರು ಭರತ ಬಂದು ಹೋದ ಆದ ಮೇಲೆಯೂ ಕೂಡ ಅಲ್ಲಿಯೇ ವಾಸ ಮಾಡ್ತಾ ಇರುವಂತಹ ಪ್ರಸಂಗದ ಆ ಸಮಯದಲ್ಲಿ ಇಂದ್ರಸುತಃ ಅಪಿ ವಾಯಸಃ, ಇಂದ್ರಸುತಃ ಇಂದ್ರದೇವರ ಮಗನಾದಂತಹ ಜಯಂತ ಅಂತ ಇಂದ್ರದೇವರ ಮಗ. ಆ ಜಯಂತ ಇಂದ್ರಸುತ ಏನ್ ಮಾಡಿದ ಅಂದ್ರೆ ವಾಯಸಃ, ಒಂದು ವಾಯಸಃ ಸನ್ ಅಂತ ಅರ್ಥ. ಕಾಕಃ ಸನ್, ವಾಯಸ ಅಂದ್ರೆ ಕಾಗೆಯ ರೂಪವನ್ನ ತೆಗೆದುಕೊಂಡು ಬಂದವನಾಗಿ. ಅಂದ್ರೆ ಆ ಇಂದ್ರದೇವರ ಮಗ ಜಯಂತ ಏನ್ ಮಾಡಿದ ಅಂದ್ರೆ ಕಾಗೆಯಾಗಿ ಒಂದು ಕಾಗೆಯ ರೂಪವನ್ನ ತೆಗೆದುಕೊಂಡು ಮಹಾಸುರೇಣ ಆತ್ಮಗತೇನ ಚೋದಿತ, ಒಬ್ಬ ಮಹಾ ಅಸುರ, ದುಷ್ಟ ಅಸುರ, ಅಂತಹ ಅಸುರನಿಂದ ಆತ್ಮಗತೇನ ಆವಿಷ್ಟನಾದವನಾಗಿ, ಅಂದ್ರೆ ಒಬ್ಬ ಅಸುರ ಅವನೊಳಗೆ ಪ್ರವೇಶ ಮಾಡಿದ್ದಾನೆ. ಅಸುರಾವೇಶ ಆಗಿದೆ ಅವನಿಗೆ. ಯಾರಿಗೆ? ಜಯಂತನಿಗೆ. ಅಸುರಾವೇಶದಿಂದ ಚೋದಿತ, ಆ ಅಸುರನಿಂದ ಪ್ರಚೋದಿತನಾದವನಾಗಿ ಆ ಜಗಾಮ, ಎಲ್ಲಿ ಆ ಜಗಾಮ? ಈ ರಾಮದೇವರ ವಾಸ ಮಾಡುವಂತಹ ಚಿತ್ರಕೂಟ ಪರ್ವತದಲ್ಲಿ, ಆ ಪರ್ವತದ ಅವರ ಸನ್ನಿಧಾನದಲ್ಲಿ ಆ ಜಯಂತ ತಾನು ಬಂದ. ಆ ಚೋದಿತ ಆ ಜಗಾಮ, ಅವನಿಂದ ಅಸುರನಿಂದ ಚೋದಿತನಾಗಿ ಬಂದದ್ದು ಹೊರತು ಸ್ವಯಂ ತಾನು ತನ್ನ ಇಂದ್ರದೇವರ ಮಗ, ಒಳ್ಳೆಯ ಸಾತ್ವಿಕನಾದಂತಹ ಭಗವದ್ಭಕ್ತನಾದಂತಹ ವ್ಯಕ್ತಿ, ಆದರೆ ಅಸುರನಿಂದ ಪ್ರಚೋದಿತನಾಗಿ ಕಾಗೆ ವೇಷದಲ್ಲಿ ಅಲ್ಲಿ ಬಂದ ಅಂತ ವಿಚಾರವನ್ನು ತಿಳಿಸ್ತಾರೆ. ಬಂದು ಮುಂದೆ ಏನ್ ಮಾಡಿದ ಅಂತ ಮತ್ತೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. 10ನೆಯ ಶ್ಲೋಕ. ಸಚಾಸುರಾವೇಶವಶಾದ್ರಮಾಸ್ತನೇ ಯದಾ ವ್ಯಧಾತ್ತುಂಡಮಥಾಭಿವೀಕ್ಷಿತಃ ಜನಾರ್ದನೇನಾಶು ತೃಣೇ ಪ್ರಚೋದಿತೆ ಚಚಾರತೇನ ಜ್ವಲತಾನುಯಾತಃ ಸಚಾಸುರಾವೇಶವಶಾದ್ರಮಾಸ್ತನೇ ಯದಾ ವ್ಯಧಾತ್ತುಂಡಮಥಾವಿವೀಕ್ಷಿತಃ ಜನಾರ್ದನೇನಾಶು ತೃಣೇ ಪ್ರಚೋದಿತೆ ಚಚಾರತೇನ ಜ್ವಲತಾನುಯಾತಃ ಎಂಬುದಾಗಿ 10ನೇ ಶ್ಲೋಕ. ಪದವಿಭಾಗ. ಸಹ ಚ ಅಸುರಾವೇಶವಶಾತ್ ರಮಾಸ್ತನೆ ಯದಾ ವ್ಯಧಾತ್ ತುಂಡಂ ಅಥ ಅಭಿವೀಕ್ಷಿತಃ ಜನಾರ್ದನೇನ ಆಶು ತೃಣೇ ಪ್ರಯೋಜಿತೆ ಚಚಾರ ತೇನ ಜ್ವಲತ ಅನುಯಾತಃ ಎಂಬುದಾಗಿ ಪದವಿಭಾಗ. ಏನಾಯಿತು? ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದು, ಆ ಇಂದ್ರದೇವರ ಮಗ ಜಯಂತ ವಾಯಸ ರೂಪದಲ್ಲಿ, ಕಾಗೆಯ ವೇಷದಲ್ಲಿ ಆ ಅಸುರನಿಂದ ಚೋದಿತನಾಗಿ ಬಂದ ಅಂತ ಹೇಳಿದ್ದು. ಏನ್ ಮಾಡಿದ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಸಹ ಅಂದ್ರೆ ಯಾರು? ಕಾಕ ರೂಪದಲ್ಲಿ, ಕಾಗೆಯ ವೇಷದಲ್ಲಿ ಬಂದಂತಹ ಜಯಂತ ಏನ್ ಮಾಡಿದ ಅಂದ್ರೆ ಅಸುರಾವೇಶವಶಾತ್, ಅಸುರನಾದಂತಹವನ ಒಂದು ಆವೇಶದಿಂದಾಗಿ
ಏನ್ ಮಾಡಿದ ಅವ ಜಯಂತ ಕಾಕ ಏನ್ ಮಾಡಿತು ಅಂದ್ರೆ ರಮಾಸ್ತನೆ ರಮಾಯಾಹ ಸೀತಾಯಾಹ ಸ್ತನೆ ಆ ಸೀತಾದೇವಿಯ ಸ್ತನಗಳ ಮೇಲೆ ಕುಚೋಪರಿ ತುಂಡಂ ತನ್ನ ಚುಂಚನ್ನ ಕಾಗೆ ತನ್ನ ಚುಂಚಿರ್ತದಲ್ಲ ಆ ಚುಂಚನ್ನ ಏನ್ ಮಾಡಿದ ಅಂದ್ರೆ ಆ ಜಯಂತ ರಮಾಸ್ತನೆ ವ್ಯಧಾತ್ ರಮಾಸ್ಥನದಲ್ಲಿ ಅದನ್ನ ಚುಂಚನ್ನ ಇಟ್ಟ ಚುಂಚನ್ನ ಹಾಕಿದ ಯದಾ ವ್ಯಧಾತ್ ಯಾವಾಗ ಚುಂಚನ್ನ ಹಾಕಿದನು ತದಾ ಅಂತ ಇಟ್ಕೊಳ್ಬೇಕು ಆಗ ಜನಾರ್ದನೇನ ಅಭಿವೀಕ್ಷಿತ ಆಗ ರಾಮಚಂದ್ರ ದೇವರು ಅದನ್ನು ನೋಡಿದರು ಆ ಕಾಕ ಆ ರೀತಿಯಾಗಿ ಮಾಡಿದ್ದನ್ನ ರಾಮಚಂದ್ರ ದೇವರು ನೋಡಿದರು ನೋಡಿದಾಗ ಜನಾರ್ದನೇನ ಅಭಿವೀಕ್ಷಿತ ನೋಡಲ್ಪಟ್ಟವಾಗಿ ಆಶು ತೃಣೇ ಪ್ರಯೋಜಿತೆ ಆಗ ರಾಮದೇವರು ಆ ಕಾಗೆಯ ಮೇಲೆ ರಾಮದೇವರು ಇವತ್ತು ಸರ್ವಜ್ಞ ಶಿಖಾಮಣಿಗಳು ಅಸುರಾವೇಶದಿಂದ ಕೂಡಿದಂತಹ ಜಯಂತ ಕಾಗೆಯ ವೇಷದಲ್ಲಿ ಬಂದು ಈ ದುಷ್ಟ ಆ ಕೆಲಸವನ್ನು ಮಾಡ್ತಾ ಇದ್ದಾನೆ ಅಂತ ತಿಳಿದು ಅಲ್ಲೇ ಒಂದು ಹುಲ್ಲಿನ ಕಡ್ಡಿಯನ್ನ ತೆಗೆದುಕೊಂಡು ಎಸೆದರು ತೃಣೇ ಪ್ರಯೋಜಿತೆ ಆ ತೃಣವನ್ನ ಆ ಕಾಕದ ಮೇಲೆ ಪ್ರಯೋಗ ಮಾಡಿದರು ಪ್ರಕ್ಷಿಪ್ತೇ ಸತಿ ಆ ಕಾಕದ ಮೇಲೆ ಹಾಕಿದಾಗ ಆ ಹುಲ್ಲಿನ ಕಡ್ಡಿ ಜ್ವಲತ ಅಗ್ನಿವ ದೀಪ್ಯಮಾನೇನ ಆ ಹುಲ್ಲಿನ ಕಡ್ಡಿ ಅವನ ಬೆನ್ನಹತ್ತು ಹೇಗೆ ಅಂದ್ರೆ ಅಗ್ನಿವ ದೀಪ್ಯಮಾನೇನ ಜ್ವಲತ ಸುಡ್ತಾ ಆ ಹುಲ್ಲಿನ ಕಡ್ಡಿ ಅವನ ಬೆನ್ನಹತ್ತು ಅನುಗತಃ ತೃಣೇನ ಅನುಯಾತಃ ಅದರಿಂದ ಕೂಡಿಕೊಂಡವನಾಗಿ ಹತ್ತಿದಾಗ ಅದರ ಬಿಸಿ ತಳಲಾರದೇನೆ ಆ ಕಾಕ ಆ ಕಾಗೆ ಚಚಾರ ಅಲ್ಲಿಂದ ಹೊರಟೋಯ್ತು ಓಡೋಯ್ತು ಎಲ್ಲಿ ಅಂದ್ರೆ ಲೋಕಾಂತರೇಶು ಇತಿ ಶೇಷಃ ಮತ್ತೊಂದು ಲೋಕಗಳಿಗೆ ಆ ಕಾಗೆ ಆ ಜಯಂತ ಅಸುರ ವೇಷದಿಂದ ಕೂಡಿದಂತಹ ಜಯಂತ ಆ ಕಾಗೆ ಅಲ್ಲಿಂದ ಓಡಿ ಹೋಯಿತು ಅಂತ ಈ ರೀತಿಯಾಗಿ ಆ ಜಯಂತ ವಾಯಸ ಕಥೆಯನ್ನ ತಿಳಿಸಿಕೊಡ್ತಾ ಇದ್ದಾರೆ ಮುಂದೆ ಆ ಜಯಂತ ವಾಯಸ ಏನು ಮಾಡಿತು ಅಂತ ಮುಂದಿನ ಶ್ಲೋಕಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ ಮುಂದಿನ ಕಥಾಭಾಗವನ್ನ ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ. ನಮಸ್ಕಾರ ಆಚಾರ್ಯ. ಹರೇ ನಮಃ. ನಮಸ್ಕಾರ. ಶಿಕ್ಷಣ ನಮಸ್ಕಾರ.